ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಯಾರೆಲ್ಲ ಮುಸ್ಲಿಂ ಸಮಾಜದವರು ಇದ್ದಾರೆ ಅಥವಾ ಅಲ್ಪಸಂಖ್ಯಾತರ ಸಮಾಜದವರು ಇದ್ದಾರೆ, ಸೊ ಅವ್ರಿಗೊಂದು ಒಳ್ಳೆ ನ್ಯೂಸ್ ಏನಪ್ಪ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದಿಷ್ಟು ಸ್ಕೀಮ್ ಬಿಟ್ಟಿದ್ದಾರೆ. ಒಂದು 6ರಿಂದ 7 ಸ್ಕೀಮು. ಯಾವ ಸ್ಕೀಮಪ್ಪ ನೋಡ್ಕೋಬೋದು ನೀವು. ಕಾರ್ ಯೋಜನೆ ಅಂದರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ರೇಷ್ಮೆ ನೂಲು ಬಿಚ್ಚಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹ ಇದೆ. ಸೊ ಮತ್ತೆ ಬಂದುಬಿಟ್ಟು ಶ್ರಮಶಕ್ತಿ ಸಾಲ ಯೋಜನೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಅಂತ, ಮತ್ತು ವ್ಯಾಪಾರ ಉದ್ಯಮಿಗಳಿಗೆ ನೇರ ಸಾಲ ಯೋಜನೆ ಅಂತ ಇದೆ, ಮತ್ತು ಸ್ವಾಂತವನ ಯೋಜನೆ ಮತ್ತು ಸ್ವಯಂ ಉದ್ಯೋಗ ಯೋಜನೆ ಅಂತ ಇದೆ. ಸೊ ಇವೆಲ್ಲ ನಿಮಗೆ ಯೋಜನೆಗಳು ತಂದಿದ್ದಾರೆ. ಯಾರಿಗಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಅಡಿಯಲ್ಲಿ ವಿವಿಧ ಯೋಜನೆಗಳು 2025 ಮತ್ತು 2026ರಲ್ಲಿ. ಸೊ ಇವಾಗ ಜಸ್ಟ್ ಬಿಟ್ಟಿದ್ದಾರೆ ನಿಮಗೆ ಗೌರ್ಮೆಂಟ್ ಸ್ಕೀಮ್ಗಳು. ಸೊ ನೀವು ಈ ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನು ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ಓಕೆನಾ. ಸೊ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಸ್ಕೀಮು, ಗೌರ್ಮೆಂಟ್ ಜಾಬು ಎಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ನಿಮಗೆ ಬಿಡ್ತಾ ಇರ್ತೀನಿ. ಓಕೆನಾ. ಸೊ ಏನಪ್ಪ ಅಂತಂದರೆ ಏನು ಮಾಡಬೇಕು ನೀವು ಈ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದ್ರೆ ಯಾವುದೇ ಕಂಪ್ಯೂಟರ್ ಶಾಪ್ ಹೋಗೋ ಅವಶ್ಯಕತೆ ಇಲ್ಲ, ಯಾವುದೇ ಸೈಬರ್ ಸೆಂಟರ್ ಹೋಗೋ ಅವಶ್ಯಕತೆ ಇಲ್ಲ, ಯಾವುದೇ ಗ್ರಾಮವನಲ್ಲಿ ಕರ್ನಾಟಕವನಲ್ಲಿ ಬೆಂಗಳೂರಿನಲ್ಲಿ ಯಾವಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮನೇಲಿ ಕೂತ್ಕೊಂಡೆ ನಿಮ್ಮ ಫೋನಲ್ಲಿ ಹಾಕ್ಬೋದು. ಓಕೆನಾ. ಸೊ ಫುಲ್ ಈಸಿಯಾಗಿ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ಓಕೆನಾ. ಸೊ ಇಷ್ಟೆಲ್ಲ ನಿಮಗಾಗಿ ಕಷ್ಟಪಟ್ಟು ನಿಮಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ವೆಬ್ಸೈಟ್ ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಲಿಂಕ್ ತೊಗೊಂಡು ಡೈರೆಕ್ಟಾಗಿ ನೀವೇ ಅಪ್ಲಿಕೇಶನ್ ಹಾಕೊಳ್ಳಿ. ಓಕೆನಾ. ಸೊ ಫುಲ್ ಈಸಿ ಇದೆ, ಮತ್ತು ಡಾಕ್ಯುಮೆಂಟ್ಸ್ ಏನು ಬೇಕು ಮತ್ತು ಯಾವ ಥರ ಹಾಕಬೇಕಂತ ಫುಲ್ ಹೇಳ್ಕೊಡ್ತೀನಿ. ಓಕೆನಾ. ಸೊ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಹತ್ರ ಫೋನ್ ಇದ್ದರೆ ಓಕೆ, ಏನು ಮಾಡಬೇಕು ನೀವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಮೊದಲು ನೀವು ಕ್ರೋಮ್ ಹೋಗಿ ಅಥವಾ ಎಲ್ಲಿ ಹೋಗ್ತೀರಪ್ಪ ಅಂತಂದರೆ ಕ್ರೋಮಲ್ಲಿ ಹೋಗಿ ಅಥವಾ ನೀವು ಗೂಗಲಲ್ಲಿ ಹೋಗಿ, ಅಲ್ಲಿ ಹೋಗಿ ಏನು ಮಾಡಬೇಕು ನೀವು KMDC ಅಂತ ನೀವು ಟೈಪ್ ಮಾಡಿ. ಓಕೆನಾ. KMDC ಲೋನ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಯಾವ ಥರ ಪೇಜ್ ಓಪನ್ ಆಗುತ್ತೆ ನೀವು ನೋಡ್ಬೋದು. ಓಕೆನಾ. ಸೊ ಈಸಿ ಇದೆ. ಸೊ ವೇಟ್ ಮಾಡಿ, ಯಾಕಂದರೆ ಸರ್ವರ್ ಕೂಡ ಬಿಸಿ ಇರುತ್ತೆ. ಯಾಕಂದರೆ ಇವಾಗ ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಒಂದು ವೇಳೆ ಅದು ಹಾಕಿದ ತಕ್ಷಣ ಸೊ ಇಲ್ಲಿ ಬಂದುಬಿಟ್ಟು ನೋಡಿ KMDC ಲೋನ್ ಮ್ಯಾನೇಜ್ಮೆಂಟ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆಗಲೇ ನಿಮಗೆ ಪೇಜ್ ತೋರಿಸಿದ್ನಲ್ಲ ಆ ಪೇಜ್ ಓಪನ್ ಇದೆ. ನಿಮಗೆ ಡೈರೆಕ್ಟಾಗಿ ನಾನು ಈ ಪೇಜ್ ಬರತಕ್ಕಂಥ ಒಂದು ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆನಾ. ಸೊ ನೋಡ್ಬೋದು ನೀವು, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಆನ್ಲೈನ್ ಅರ್ಜಿ ನಿರ್ವಹಣಾ ವ್ಯವಸ್ಥೆ. ಸೊ BZ ಜಮೀರ್ ಅಹಮದ್ ಖಾನ್ ಇವರು ನೋಡಿ ಮಾನ್ಯ ಸಚಿವರು, ಯಾರಪ್ಪ ವಸ್ತಿ ವರ್ಕರ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಇವ್ರದ್ದು ಹೆಸರು ಕೇಳಿರ್ಬೋದು, ಜಮೀರ್ ಅಹಮದ್ ಖಾನ್ ಅಂತ. ಸರ್ BK ಅಲ್ತಾಫ್ ಖಾನ್ ಇವರು ಕೂಡ ಮಾನ್ಯ ಅಧ್ಯಕ್ಷರಿದ್ದಾರೆ. ಸೊ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ. ಓಕೆನಾ. ಸೊ ಇವ್ರದ್ದೆಲ್ಲ ಹೆಸರು ಕೇಳಿರ್ಬೋದು. ಓಕೆನಾ. ಸೊ ಇಷ್ಟೆಲ್ಲ ಏನಪ್ಪ ಅಂತ ಇಲ್ಲಿ ನೋಡಿ, ಅಲ್ಪಸಂಖ್ಯಾತರಿಗೆ ಸಾಲ ಯೋಜನೆ ಇದೆ, ಸಹಾಯಧನ ಇದೆ. ಸೊ ಇಲ್ಲಿ ನೋಡಿ ಎಲ್ಲ ಇದೆ ನೋಡಿ. ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂದರೆ ನಿಮಗೆ ಕಾರ್ ಸ್ಕೀಮ್ ಹಾಕ್ಬೋದು, ಮತ್ತು ಶ್ರಮಶಕ್ತಿ ಸಾಲ ಯೋಜನೆ ಅಂತಿದೆ, ಮತ್ತು ಈ ರೇಷ್ಮೆ ನೂಲು ಬಿಚ್ಚಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹ ಇದು ಕೂಡ ಇದೆ, ನಿಮಗೆ ಹೀಗೆ ತೆರೆದಿದೆ. ಇದು ನೋಡಿ ವಿದೇಶ ವಿಶ್ವವಿದ್ಯಾಲಯ ಉನ್ನತ, ಅದೇನು ಬೇಕಾಗಿಲ್ಲ ಬಿಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವಾಂತವನ ಯೋಜನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವ್ಯಾಪಾರ ಉದ್ಯಮಿಗಳಿಗೆ ನೇರ ಸಾಲ ಯೋಜನೆ. ಸೊ ಇವೆಲ್ಲ ಅಪ್ಲಿಕೇಶನ್ ಇದೆ. ಇಲ್ಲಿ ನೋಡಿ ಅಲ್ಪಸಂಖ್ಯಾತರ ಸಮುದಾಯದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಹಾಯಧನ ಯೋಜನೆ, ಅಂದರೆ ಯಾರೆಲ್ಲ ಮಹಿಳಾ ಇದ್ರಲ್ಲ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಮಾಡಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕಾಗ್ತದೆ. ಸೊ ಇಲ್ಲಿ ನೋಡಿ ಇದ್ರ ಮೇಲೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸ್ವಾವಲಂಬಿ ಸಾರಥಿ ಯೋಜನೆ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಗೊತ್ತಾಗುತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸಿ. ಇದ್ರ ಮೇಲೆ ಡೈರೆಕ್ಟ್ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಇಷ್ಟೆಲ್ಲ ಇದೆ ನೋಡಿ. ಸದರ ಯೋಜನೆ ಬ್ಯಾಂಕ್ಗಳಿಗೆ ಮಂಜೂರಾತಿ ಪಡೆದ ಟ್ಯಾಕ್ಸಿ ಸರಕು ವಾಹನಗಳನ್ನು ಖರೀದಿಸಲು ಪ್ರತಿ ಫಲಾನುಭವಿಗಳಿಗೆ ವಾಹನದ ಮೊದಲ 50% ಅಥವಾ ಗರಿಷ್ಠ 3 ಲಕ್ಷದವರೆಗೆ ಪ್ರಯಾಣಿಕ ಆಟೋ ರಿಕ್ಷಾ ಖರೀದಿಸಲು ಗರಿಷ್ಠ 75,000 ಸಹಾಯಧನ ನೀಡಲಾಗುತ್ತೆ. ವಾಹನದ ಉಳಿದ ಮೊತ್ತದ ಬ್ಯಾಂಕ್ ಸಾಲ ಪಡೆದುಕೊಂಡ ಬಗ್ಗೆ ಬ್ಯಾಂಕ್ ಪತ್ರವನ್ನು ಸಲ್ಲಿಸಬೇಕು. ಸೊ 3 ಲಕ್ಷ ಅವರು ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಾಲ ಕೊಡ್ತಾರೆ. ಅದರಲ್ಲಿ 50% ನೀವು ಏನಪ್ಪ ಅಂತ ತುಂಬಬೇಕು, 50% ನಿಮಗೆ ಏನಂದರೆ ಸಬ್ಸಿಡಿ ಕೊಡ್ತಾರೆ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/10/2025 ಇದೆ. ಸೊ ಇಲ್ಲಿ ನೋಡಿ ಏನೇನು ಅರ್ಹತೆ ಬೇಕಂತಿದೆ. ಅರ್ಜಿದಾರರು ಕರ್ನಾಟಕದ ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸೇರಿದವರಾಗಿರಬೇಕು, ಮತ್ತು ಅರ್ಜಿದಾರ ಕರ್ನಾಟಕ ಶಾಶ್ವತ ನಿವಾಸಿ ಆಗಿರಬೇಕು. ಅರ್ಜಿದಾರ ವಯಸ್ಸು 18ರಿಂದ 55 ವರ್ಷ ಆಗಿರಬೇಕು. ಓಕೆನಾ. ಮತ್ತು ಎಲ್ಲ ಮೂಲಗಳಿಂದ ವಾರ್ಷಿಕ ಆದಾಯ ಎಷ್ಟಿರಬೇಕು, 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸೊ ಅರ್ಜಿದಾರರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನೀಡಲಾದ ಚಾಲನಾ ಪರವಾನಗಿ ಇರಬೇಕಂದ್ರೆ ಈ ಅಪ್ಲಿಕೇಶನ್ ಹಾಕಬೇಕಂದ್ರೆ DL ಬೇಕು. ಓಕೆನಾ. ಸೊ ಇಷ್ಟು ಬಂದುಬಿಟ್ಟು ಎಲ್ಲ ಇದೆ ನೋಡಿ. ಸೊ ಡಾಕ್ಯುಮೆಂಟ್ಸ್ ಏನು ಬೇಕು, ಸೊ ನಿಮಗೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಲ್ಪಸಂಖ್ಯಾತ ಪ್ರಮಾಣಪತ್ರ ಬೇಕು, ಕಾಸ್ಟ್ ಇನ್ಕಮ್ ಬೇಕು. ಇದು ಕಾಸ್ಟ್ ಆಯಿತು. ಇದು ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಆದಾಯ ಪ್ರಮಾಣಪತ್ರ ಇನ್ಕಮ್ ಬೇಕು. ಸೊ ಆಧಾರ್ ಕಾರ್ಡ್ ಬೇಕು, ಮತ್ತು ವಾಹನ ಚಾಲನೆ ಪರವಾನಗಿ ಅಂದರೆ ಲೈಸೆನ್ಸ್ ಬೇಕು. ಸೊ ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತು ವಾಹನದ ಅಂದಾಜು ದರಪಟ್ಟಿ ಬೇಕು. ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಲ್ಪಸಂಖ್ಯಾತ ಪ್ರಮಾಣಪತ್ರ ಬೇಕು, ಸ್ವಯಂ ಘೋಷಣೆ ಪತ್ರ ಬೇಕು. ಓಕೆನಾ. ಸೊ ಇಷ್ಟೆಲ್ಲ ಇದೆ. ಸೊ ನಿಮಗೆ
ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ನೋಡಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದುಬಿಡುತ್ತೆ. ನಿಮ್ಮ ಫೋನ್ ನಂಬರ್ ಹಾಕ್ಕೊಂಡು ನೀವು ಒ ಟಿ ಪಿ ಬರುತ್ತೆ, ಒ ಟಿ ಪಿ ಅಂದರೆ ಸಲ್ಲಿಸಿ ಹಾಕು. ಓಕೆನಾ, ಒಂದು ಒ ಟಿ ಪಿ ಯಾರು ಬರುತ್ತೆ. ಓಕೆನಾ, ಸೊ ಇಷ್ಟೆಲ್ಲ ಇದೆ. ಸೊ ನೀವು ನೋಡ್ಬೋದು. ಓಕೆನಾ, ಸೊ ಇನ್ನೂ ಅಪ್ಲಿಕೇಶನ್ ಇದ್ದಾವೆ, ಎಷ್ಟೋ ಅಪ್ಲಿಕೇಶನ್ ಇದ್ದಾವೆ. ಸೊ ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಯಾವುದು ಇದರಲ್ಲಿ ಒಂದು 4ರಿಂದ 5ರಿಂದ 6 ಅಪ್ಲಿಕೇಶನ್ ಇದ್ದಾವೆ. ನೀವು ಅಪ್ಲಿಕೇಶನ್ ಯಾವ್ದು ಬೇಕು ನಿಮಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಹಾಕಬೇಕಂತ ಫುಲ್ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಓಕೆನಾ, ಸೊ ವೀಡಿಯೋ ಲೆಂತ್ ಆಗಿದೆ, ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ನಿಮಗೆ ಈ ಚಾನಲ್ ನಿಮಗೆ ಒಳ್ಳೆ ನ್ಯೂಸ್ ಸಿಗುತ್ತೆ, ಒಳ್ಳೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ಅದಕ್ಕೋಸ್ಕರ ಗೌರ್ಮೆಂಟ್ ಸ್ಕೀಮ್ ಬರುತ್ತೆ ಮತ್ತು ಇವನಿದ ಬಗ್ಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಎಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ಹೇಳ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಜನರಿಗೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.